ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸ್ತ್ರೀ ಶಕ್ತಿ ಗುಂಪಿನ ಮಹಿಳೆಯರಿಗೆ ತವರು ಮನೆಯ ಉಡುಗೊರೆ ಸಮಾರಂಭ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನ ಟ್ರಸ್ಟ್, ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ವತಿಯಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ನೇತೃತ್ವದಲ್ಲಿ ಶನಿವಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನ ಜಕ್ಕೂರಿನಲ್ಲಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ, ಮಹಿಳೆಯರು ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಾವಲಂಬಿಗಳಾಗಬೇಕು, ಅಡುಗೆ ಮನೆಗಷ್ಟೇ ಸೀಮಿತವಾಗದೆ ಉತ್ತಮ ಶಿಕ್ಷಣ ಪಡೆದು ವಿವಿಧ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಕ್ಕೂರು ರವಿಕುಮಾರ್ ಅವರು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡುತ್ತಿರುವುದು ನಮ್ಮ ಬ್ಯಾಟರಾಯನಪುರ ಮಹಿಳೆಯರಿಗೆಲ್ಲ ತುಂಬ ಸಂತೋಷ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಮಾತನಾಡಿ, ಹಲವು ವರ್ಷಗಳಿಂದಲೂ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರಿಗೆ ತವರು ಮನೆ ಉಡುಗೊರೆ ನೀಡಿ ಗೌರವಿಸಿಕೊಂಡು ಬರುತ್ತಿದ್ದೇವೆ. ದಶಕಗಳ ಹಿಂದೆ 50 ಮಹಿಳೆಯರಿಂದ ಆರಂಭವಾದ ತವರು ಮನೆ ಉಡುಗೊರೆ ಸಮಾರಂಭ ಇದೀಗ 500 ಮಹಿಳೆಯರಿಗೆ ತಲುಪಿದೆ. ಸಹಕಾರ ಸಂಘದಲ್ಲಿ 2,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಎಂದು ತಿಳಿಸಿದರು. ತವರು ಮನೆ ಉಡುಗೊರೆಯಾಗಿ ಸೀರೆ, ಕುಪ್ಪಸ, ಅರಿಶಿನ, ಕುಂಕುಮ, ಫಲ, ತಾಂಬೂಲ ಸಹಿತ ಬಾಗಿನ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಜಯಲಕ್ಷ್ಮಿ ರವಿಕುಮಾರ್, ಉಪನ್ಯಾಸಕ ಶ್ರೀಮತಿ ರೇಣುಕಾ ಪಟೇಲ್, ಶ್ರೀಮತಿ ಸಮಂತಾ ಲಿಂಗರಾಜು ಪ್ರಾಂಶುಪಾಲರು, ಶ್ರೀಮತಿ ದಿವ್ಯಾ ರಾಜಣ್ಣ ರಾಜ್ಯೋಪಾಧ್ಯಕ್ಷರು, ಶ್ರೀಮತಿ ಕೃತಿ ಹರೇಶ್ ಜೋಡಿದಾರ್, ಶ್ರೀಮತಿ ಜ್ಯೋತಿ ಆರಕ್ಷಕ ಉಪನಿರೀಕ್ಷಕರು ಅಮೃತಹಳ್ಳಿ ಆರಕ್ಷಕ ಠಾಣೆ, ಶ್ರೀಮತಿ ವಿದ್ಯಾಶ್ರೀ ಆರಕ್ಷಕ ಉಪನಿರೀಕ್ಷಕರು ಅಮೃತಹಳ್ಳಿ ಆರಕ್ಷಕ ಠಾಣೆ, ಶ್ರೀಮತಿ ಕೋಮಲಾ ಜಿಎನ್ ಶಿಕ್ಷಕರು, ಸನ್ಮಾನ್ಯ ಅಕ್ಕ ಪವಿತ್ರರವರು ಬ್ರಹ್ಮಕುಮಾರಿ ಸಮಾಜ ಜಕ್ಕೂರು, ನಿರ್ದೇಶಕರಾದ ಶ್ರೀಮತಿ ರತ್ನಮಾ ದೇವರಾಜ್, ಶ್ರೀಮತಿ ಸುಮಿತ್ರಾ ನಾಗೇಶ್, ಶ್ರೀಮತಿ ವೀಣಾ ಆರ್ ವೆಂಕಟೇಶ್, ಶ್ರೀಮತಿ ಶ್ರೀಮಾಲಾ ವಿ ಭಟ್, 2,000ಕ್ಕೂ ಹೆಚ್ಚು ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 2008ರಿಂದ ರವಿಯಣ್ಣ ಮತ್ತೆ ಇಲ್ಲಿ ನಮ್ಮ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರು ಎಲ್ಲ ಅವರ ಸಂಘ ಸಂಸ್ಥೆಯಲ್ಲಿ ಇರುವಂತ ಎಲ್ಲ ಹೆಣ್ಮಕ್ಳು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜಯಾಕ ಪ್ರತಿ ವರ್ಷ ಇಲ್ಲಿ ಎಲ್ಲಿ ಹೋಗ್ತಿರೋ ಇಲ್ವೋ ಇಲ್ಲಿ ಬಂದ್ರೆ ಅರ್ಶನ ಕುಂಕುಮ ಒಂದ್ ಸೀರೆ ಇಲ್ಲೇ ಕಳಿಸೋದೇ ಇಲ್ಲ ನನ್ನನ್ನ, ಮತ್ತೆ ಒಂದಿಷ್ಟು ಹೂವು ಮತ್ತೆ ಏನೋ ಬಳೆಗಳು ಕೊಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ತಾಯಿ ಮನೆಗೆ ಬಂದದ್ದು ಅಥವಾ ಎಲ್ಲೋ ಒಂದ್ ಕಡೆ ಅಣ್ಣನ ಮನೆಗೆ ಬಂದಂಗೆ ತುಂಬಾ ಖುಷಿಯಾಗಿ ನೋಡ್ಕೊಂಡು ಕಳಿಸ್ತಾರೆ. ಸೊ ಈ ಒಂದು ಏನ್ ಹೇಳ್ತಾರೆ, ಈ ಒಂದು ರಿಲೇಶನ್ಶಿಪ್ ಅಂತ ಇದೆಯಲ್ಲ, ಈ ಒಂದು ಆತ್ಮೀಯತೆ ಏನ್ ಕೊಟ್ಟರು ಸಿಗೋದಿಲ್ಲ. ಪ್ರತಿ ವರ್ಷ ಒಂದ್ಸತಿ ಅಲ್ಲಿ ಗ್ರೌಂಡ್ ಹತ್ರ ಮಾಡಿದ್ರೆ, ಒಂದ್ಸತಿ ಇಲ್ಲಿ ಮಾಡಿದ್ರೆ, ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಅಲ್ಲಿ ಶಾಮಿಯಾನ ಹಾಕಿ ಮಾಡಿದ್ವಿ ಒಂದ್ಸತಿ. ಸೊ ಎಲ್ಲಾದ್ರೂ ಆಗ್ಲಿ, ಬಟ್ ಫಾರ್ಮ್ಯಾಟ್ ಅಂತೂ ಚೇಂಜ್ ಆಗೋದಿಲ್ಲ. ಅವರ ಆಶೀರ್ವಾದ ಮತ್ತೆ ಆ ಒಂದು ಆತ್ಮೀಯತೆ ಏನಿದೆಯೋ ಅದು ಅದೇ ರೀತಿ ಪ್ರತಿ ವರ್ಷ ನನಗೊಬ್ಳಿಗೆ ಮಾತ್ರ ಅಲ್ಲ, ಇಲ್ಲಿ ಬಂದಿರೋ ಎಲ್ಲಾ ಹೆಣ್ಮಕ್ಳಿಗೂ ಅವರ ಆಶೀರ್ವಾದ ಇದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರಂಗೆ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅದನ್ನ ಏನಕ್ಕೆ ಸ್ಥಾಪನೆ ಮಾಡಿದ್ರು, ಮತ್ತೆ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಸುಮಾರು ಜನ ನಿಮ್ಮ ಲೈಫ್ ಅಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ನಿಮ್ಮ ಒಂದು ಜೀವನಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಸಹಾಯನೂ ಮಾಡಿಕೊಟ್ಟಿದ್ದಾರೆ. ಕರೆಕ್ಟಾ ಇಲ್ವಾ? ಎಲ್ಲೋ ಒಂದು ಕಡೆ ಸಾಲ ತಗೊಂಡಿರ್ತೀರಾ, ಆ ಸಾಲ ತೀರಿಸಬೇಕಾಗತ್ತೆ, ಯಾವುದೋ ಒಂದು ಮಗುನ ಕಾಲೇಜಿಗೆ ಕಳಿಸ್ಬೇಕಾಗುತ್ತೆ, ಯಾರೋ ಒಬ್ರು ಆಸ್ಪತ್ರೆಯಲ್ಲಿ ಇರ್ತಾರೆ ಅವ್ರಿಗೆ ಒಂದು ದುಡ್ಡು ಕೊಡ್ಬೇಕಾಗತ್ತೆ, ಎಲ್ಲೋ ಒಂದು ಕಡೆ ಮದುವೆ ಇರುತ್ತೆ, ಆ ರೀತಿ ಮುನೇಶ್ವರ ಇರುತ್ತೆ, ಎಲ್ಲೋ ಒಂದು ಕಡೆ ನಾವು ಎಷ್ಟೋ ದುಡ್ಡು ಸೇರಿಸಿಟ್ಕೊಂಡು ಒಂದು ಕಡೆ ಅಂತ ಏನಿಲ್ಲ. ನಾನು 25 ವರ್ಷಗಳಿಂದಲೂ ಸತತವಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮನ ನಾನು ಮಾಡ್ತಾ ಬಂದಿದ್ದೀನಿ. ಅಂದಿನ ಕಾಲದಲ್ಲಿ ಏನು ಯುಗಾದಿಗೆ ಮುಂಚೆ ಬರೋಂಥ ಏನು ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನು ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಬರ್ತದೋ ಆ ದಿನ ನಮ್ಮಲ್ಲಿ ಏನು ಹೆಣ್ಮಕ್ಳು ಅವತ್ತಿನಿಂದನೂ ಅವತ್ತು ಕಡಿಮೆ ಇತ್ತು, ಇವತ್ತು ಬೃಹತ್ವಾಗಿದೆ. ಅವತ್ತು 10-15 ಜನಕ್ಕೆ ಮಾಡ್ತಿದ್ದೆ, ಆಮೇಲೆ 50 ಜನಕ್ಕೆ ಮಾಡ್ತಿದ್ದೆ, 75 ಜನಕ್ಕೆ ಮಾಡಿದೆ, ಆಮೇಲೆ ನೆಕ್ಸ್ಟ್ ವರ್ಷ 100 ಜನಕ್ಕೆ ಆಯಿತು, 105, 10 ಹಿಂಗೆ ಮಾಡ್ಕೊಂಡು ಇವತ್ತಿನ ದಿನ 500 ಜನಕ್ಕೆ ತವರು ಮನೆ ಉಡುಗೊರೆ ಜೊತೆಗೆ ಅರ್ಶನ ಕುಂಕುಮ ಕೊಡೋ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಯಾಕೆ ನಾನು ಇದನ್ನು ವಿಶೇಷ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ, ಮುಂದೆ ಇನ್ನೊಂದು 15-20 ದಿವಸಕ್ಕೆ ಯುಗಾದಿ ಹಬ್ಬ ಬರುತ್ತೆ. ಯುಗಾದಿ ಹಬ್ಬ ಬಂದಾಗ ಎಷ್ಟೋ ಜನ ಮನೆಗಳಲ್ಲಿ ಪಾಪ ಹೊಸ ಬಟ್ಟೆ ಇರೋದಿಲ್ಲ. ಅಟ್ಲೀಸ್ಟ್ ಇದು ಕೊಟ್ಟಿದ್ದನ್ನ ನಾಳೆ ಯುಗಾದಿ ಹಬ್ಬಕ್ಕೆ ಅವ್ರು ಹಾಕೊಂಡಾಗ ಅಟ್ಲೀಸ್ಟ್ ಒಂದು
ಇತಿಹಾಸ ಅವ್ರ ಖುಷಿ ಅವ್ರ ಮುಖದಲ್ಲಿ ಬರೋ ಇದನ್ನ ಅವ್ರ ಕುಟುಂಬದಲ್ಲಿ ನೋಡಿ ಖುಷಿ ಪಡ್ಬೋದು ಅನ್ನೋ ದೃಷ್ಟಿಗೆ ಯೋಚನೆ ಮಾಡಿ 25 ವರ್ಷಗಳಿಂದ ಸತತವಾಗಿ ನಾನು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತನ ಇವತ್ತಿನ ಮಹಿಳಾ ದಿನಾಚರಣೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾನು ಅರ್ಶಿನ ಕುಂಕುಮ ಎಲ್ಲ ಮಹಿಳೆಯರಿಗೆ ಕೊಟ್ಟಿರೋದೇ ನನಗೊಂದು ಖುಷಿ. ತವರು ಮನೆ ಉಡುಗೊರೆ ಅಂತ ನಾವು ಕೊಟ್ಟಿದ್ದೀವಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಮಸ್ತ ನಾಡಿನ ಮಹಿಳೆಯರಿಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ನಮ್ಮ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ರವಿಕುಮಾರ್ ಅಣ್ಣನವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ ಮಹಿಳಾ ದಿನಾಚರಣೆ ಆಚರಿಸಿದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ರವಿಕುಮಾರ್ ಸರು. ಯಾಕಂದರೆ ಎಲ್ಲ ಭಾಗಗಳಲ್ಲಿ ಹೆಣ್ಮಕ್ಳಿಗೆ ಕೆಲವರಿಗೆ ಪೇರೆಂಟ್ಸೇ ಇರೋದಿಲ್ಲ ಅರಿಶಿನ ಕುಂಕುಮ ಕೊಡೋದಕ್ಕೆ. ಅದಕ್ಕೋಸ್ಕರ ಅವರೊಂದು ನಮ್ಮ ಭಾಗದಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತ ಭಾಗದಲ್ಲಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಆಹ್ವಾನ ಕೊಟ್ಟು ಲೀಡರ್ಶಿಪ್ಪಲ್ಲಿ ಕೊಟ್ಟು ಅವ್ರನ್ನ ಮುಂದೆ ಬರಲಿ ಅಂತ ಆರ್ಥಿಕವಾಗಿ ಆಗಲಿ ಅಥವಾ ಮೊದಲು ಮಾರ್ಚ್ 8 ಬಂದರೆ ಮಹಿಳೆಯರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಮಹಿಳಾ ದಿನ ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಹಳೆ ಮನೆ ಹತ್ರ ರವಿ ಅಣ್ಣನವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವತ್ತು 50 ಜನದಿಂದ ಅವರು ಮಹಿಳಾ ದಿನಾಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಮಹಿಳಾ ದಿನಾಚರಣೆ ಪ್ರಾರಂಭ ಮಾಡಿದಾಗ ಅಣ್ಣ ಅವರು ಇದು ಮ್ಯೂಸಿಕಲ್ ಚೇರು, ಸಂಗೀತ ಸ್ಪರ್ಧೆ, ಫುಲ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆಡಿಸಿ ನಮಗೆ ಇದು ಬಹುಮಾನ ಕೊಡ್ತಿದ್ರೆ ಏನು ಅಂತೇಳಿ ನಮಗೆ ಗೊತ್ತಿರಲಿಲ್ಲ. 30 ವರ್ಷಕ್ಕಿಂತ ನಾವೆಲ್ಲ ಮನೆಯಲ್ಲಿದ್ದಾಗ ನಮಗೇನು ಮಹಿಳಾ ದಿನಾಚರಣೆ ಯಾವ ಥರ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ರಗಣ್ಣವ್ರು ನಮ್ಮನ್ನೆಲ್ಲರನ್ನೂ ಕರೆದು ಬನ್ರಮ್ಮ ಈಚೆ ಕಡೆ ಯಾಕೆ ಒಳಗಡೆನೇ ಇದ್ದೀರಿ ಅಂತ ಹೆಣ್ಮಕ್ಳಿಗೆಲ್ಲ 10 ರೂಪಾಯಿ ಸಂಘಟವಿಂದ ಮಾಡಿರೋರು ನಾನೇ ಉದಾಹರಣೆ ಇದ್ದೀನಿ. ಆವಾಗ ಹಳೆ ಮನೆ ಹತ್ರ ರವಣ್ಣವ್ರ ಮನೆ ಮೇಲೇ ಜಾಗ ಇದ್ದ ಪ್ರಕರಣ ಸತತವಾಗಿ 30 ವರ್ಷದಿಂದ ನಡೆದುಕೊಂಡು ಬಂದಿರೋದು. ಒಂದು ದಿನ ಬಿಟ್ಟು ಒಂದು ವರ್ಷ ಮಾಡಿ ಬಿಟ್ಟು ಆ ಥರ ಮಾಡಿಲ್ಲ. ಅವರು ಏನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದವರು ಇವತ್ತಿನವರು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆವಾಗಿಂದ ಸ್ಟಾರ್ಟ್ ಮಾಡಿದ್ದವರು ಚಿಕ್ಕ ಒಂದು ಇದರಿಂದ ಶುರು ಮಾಡಿದ್ದು ಇವಾಗ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಯಾಕೆ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಯಾಕೆ ಇಷ್ಟು ಜನ ಹೆಣ್ಮಕ್ಳು ಸೇರ್ತಾರೆ? ಒಂದು ನಾವು ಫಂಕ್ಷನಲ್ಲಿ ಅಷ್ಟೇ ಎಲ್ಲ ಹೆಣ್ಮಕ್ಳು ಸೇರಿದಾಗ ರಾಜಕಾರಣಿಗಳೇ ಮಾತಾಡಿದ್ದಾರೆ, ಏನಪ್ಪ ನೀವು ಕರೆದ್ರೆ ಹೆಣ್ಮಕ್ಳು ಹೆಂಗೆ ಬರ್ತಾರೆ ಬಂದು